at 6:57 during the auspicious Vrishchika Lagna, the sacred Brahmarathotsava ceremony of Lord Subramanya will be performed. ನಾಳೆ ಪ್ರಾತಃ ಕಾಲ 6:57 ವೃಶ್ಚಿಕ ಲಗ್ನದ ಸುಮುಹೂರ್ತದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರ ಬ್ರಹ್ಮರಥಾರೋಹಣ ನಡೆಯಲಿದೆ. ಈ ಒಂದು ಕಾರ್ಯದಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಕಾಂಡೆ ಆಚಿ 57 ವೃಶ್ಚಿಕ ಲಗ್ನದ ಶುಭ ಮುಹೂರ್ತಗಳು ಶ್ರೀ ಸುಬ್ರಹ್ಮಣ್ಯ ದೇವರಿನ ಬ್ರಹ್ಮರಥಾರೋಹಣ ನೆರವೇರಿನಳು. ಈ ಕಾರ್ಯದ ಮಾತಾ ಭಕ್ತಾದಿಗಳು ಪಾಲು ಪಡೆದು ಶ್ರೀ ದೇವರಿನ ಕೃಪೆಗೆ ಪಾತ್ರರಾಗುವುದು ವಿನಂತಿ. ഭക്തജനങ്ങളുടെ ശ്രദ്ധയ്ക്ക് അന്നപ്രസാദം അങ്കടികുടിയിലും ഷൺമുഖ ഭോജനശാലയിലും വിതരണം ചെയ്യുന്നുണ്ട്. ഭക്തജനങ്ങൾ സ്വീകരിക്കാൻ അറിയിക്കുന്നു. ഭക്തജനങ്ങളുടെ ശ്രദ്ധയ്ക്ക് അന്നപ്രസാദം അങ്കടികുടിയിലും ഷൺമുഖ ഭോജനശാലയിലും വിതരണം ചെയ്യുന്നുണ്ട്. ഭക്തജനങ്ങൾ സ്വീകരിക്കാൻ അറിയിക്കുന്നു. ವೀಕ್ಷಕರೇ, ಕೇಳಿದ್ರಲ್ಲ, ಇತಿಹಾಸ ಪ್ರಸಿದ್ಧವಾಗಿರುವಂಥ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಚಂಪಾಷಷ್ಠಿ ಮಹಾರಥೋತ್ಸವದ ಸಂದರ್ಭ ಆಗಮಿಸುವಂತಹ ಸಾವಿರಾರು ಭಕ್ತಾದಿಗಳಿಗೆ ಸಕಾಲದಲ್ಲಿ ವಿವಿಧ ಭಾಷೆಗಳಲ್ಲಿ ಸೂಚನೆಗಳನ್ನು ನೀಡ್ತಾ ಇರುವಂಥ ಮಾಹಿತಿ ಕೇಂದ್ರ ಇದು. ಕಳೆದ ಅನೇಕ ವರ್ಷಗಳಿಂದ ಇದನ್ನು ಸ್ಥಳೀಯ ಶ್ರೀ KSS ಕಾಲೇಜಿನ ಒಂದು ವಿಭಾಗ ಇದನ್ನು ನೆರವೇರಿಸ್ತಾ ಇದೆ. ಇಲ್ಲಿಯ ಪ್ರಾಂಶುಪಾಲರು, ಅದೇ ರೀತಿಯಲ್ಲಿ ಉಪನ್ಯಾಸಕರು, ವಿದ್ಯಾರ್ಥಿ ವೃಂದ ಎಲ್ಲರೂ ಸೇರಿ ಇದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ತಾವು ಈಗಾಗಲೇ ವಿವಿಧ ಭಾಷೆಗಳಲ್ಲಿ ಈ ಒಂದು ಅನೌನ್ಸ್ಮೆಂಟನ್ನು ಕೇಳಿದಿರಿ. ಇಲ್ಲಿಗೆ ಬೇರೆ ಬೇರೆ ಭಾಷೆಯವರು ಬರ್ತಾರೆ. ಕನ್ನಡ, ತುಳು, ಮಲಯಾಳಂ, ಹೀಗೆ ಬೇರೆ ಬೇರೆ ಭಾಷೆಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗಾಗಿ ಅವರಿಗೆ ಸಕಾಲದಲ್ಲಿ ಇಂಥ ಮಾಹಿತಿಯನ್ನು ನೀಡುವುದು ಕೂಡ ಅಗತ್ಯವಾಗಿದೆ. ನಮ್ಮೊಂದಿಗೆ KSS ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ದಿನೇಶ್ PT ಅವರಿದ್ದಾರೆ. ಸರ್, ನಾವು ಗಮನಿಸಿಕೊಂಡಾಗ ಅನೇಕ ವರ್ಷಗಳಿಂದ ಇದನ್ನು KSS ಕಾಲೇಜಿನವರು ಈ ವಿಭಾಗವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವ ರೀತಿ? ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಅಂಡರಲ್ಲಿ ಬರುವಂಥ KSS ಕಾಲೇಜಿನ ಅಧ್ಯಾಪಕ ವೃಂದದವರು ಈ ಒಂದು ಅನೌನ್ಸ್ಮೆಂಟ್ ವಿಭಾಗವನ್ನು ಸಾಕಷ್ಟು ವರ್ಷಗಳಿಂದ ವಿಭಾಗಿಸ್ತಾ ಇದ್ದಾರೆ. ಇದಕ್ಕೆ ನಾವು ಸಪ್ರೇಟ್ ಆದಂಥ ಒಂದು ಟೀಮನ್ನು ಮಾಡಿಬಿಟ್ಟು ಬೇರೆ ಬೇರೆ ಭಾಷೆಗಳನ್ನು ಗೊತ್ತಿರುವಂತಹ ಒಂದು ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳನ್ನು ಸೇರಿಕೊಂಡು ಮಾಡ್ತಾ ಇದ್ದೇವೆ. ಸಾಕಷ್ಟು ರಾತ್ರಿವರೆಗೂ ಸಹ ಇರ್ತದೆ. ಹಾಗೂ ಬ್ರಹ್ಮರಥ ದಿವಸ ಎಸ್ಪೆಷಲ್ ಆಗಿ ಬೆಳಗ್ಗೆ ಒಂದು 5-5:30 ಗಂಟೆಯಿಂದ ಸಾಕಷ್ಟು ವಿಷಯಗಳನ್ನು ನಾವು ಭಕ್ತರಿಗೆ ತಿಳಿಸ್ತಾ ಇದ್ದೇವೆ. ಬೇರೆ ಬೇರೆ ಊರಿಂದ ಬರ್ತದೆ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಬೇರೆ ಬೇರೆಯಿಂದ ಬಂದಂಥ ಊರಿನವರಿಗೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಬೇರೆ ಬೇರೆ ವಿಷಯಗಳನ್ನು ಕಲೆಕ್ಟ್ ಮಾಡಿ ಅಂತ ಅವರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಕಾಲೇಜಿನ ಉಪನ್ಯಾಸಕರಾಗಿರುವಂಥ ವಿನ್ಯಾಸ್ ಹೊಸೊಳಿಕೆ ಅವರಿದ್ದಾರೆ. ಅವರು ಕೂಡ ಉದ್ಘೋಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್, ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಉದ್ಘೋಷಕನಾಗಿದ್ದೆ. ನಮಗೆಲ್ಲ ಒಬ್ಬರು ಮಂಜುನಾಥ್ ಸರ್ ಅಂತ ಇದ್ದರು. ತಮಗೆ ಗೊತ್ತಿರುವ ಹಾಗೆ ಜಾತ್ರೆಯಲ್ಲಿ ಅವರ ಉದ್ಘೋಷವನ್ನು ಕೇಳಲಿಕ್ಕೆ ಜನ ಕಾಯ್ತಾ ಇದ್ದರು. ಸುಮಾರು 25 ವರ್ಷಗಳ ಕಾಲ ಸತತವಾಗಿ ಮಾಡಿದರು. ಅವರ ನಿವೃತ್ತಿಯ ನಂತರ ನಾನೊಬ್ಬನೇ ಅಲ್ಲ, ಇನ್ನೂ ಇದ್ದಾರೆ ಉಪನ್ಯಾಸಕರು, ಅವರೆಲ್ಲ ಮಾಡ್ತಾರೆ. ಮತ್ತು ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ನೀವು ಗಮನಿಸಿರ್ಬೋದು, ಸರ್ ಹೇಳಿದರು, ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಅವರಿಗೆ ಇಲ್ಲಿ ಸಮಸ್ಯೆ ಆಗ್ತದೆ, ಅದಕ್ಕೆ ನಾವು ಸ್ಪಂದಿಸ್ತೇವೆ. ವಿದ್ಯಾರ್ಥಿಗಳು ಕೂಡ ಹಾಗೆಯೇ. ಈ ಮಾಹಿತಿ ಕೇಂದ್ರ ಅಂತ ತಕ್ಷಣ ಕೇವಲ ಅನೌನ್ಸ್ಮೆಂಟ್ ಮಾತ್ರ ಅಲ್ಲ, ದೇವಸ್ಥಾನದಲ್ಲಿ ಏನೆಲ್ಲ ಸೇವೆ ನಡೀತದೆ, ಮತ್ತು ದೇವಸ್ಥಾನಗಳಲ್ಲಿ ಆಗುವಂಥ ಈಗ ಸೇವೆ ಇದೆಯೋ ಇಲ್ವೋ ಏನೇನೋ ಪ್ರಶ್ನೆಗಳು ಕೇಳ್ತಾರೆ. ಈಗ ನಾಳೆ ನಾವು ತುಂಬ ಅನೌನ್ಸ್ಮೆಂಟ್ ಮಾಡ್ತೇವೆ, ಕಳ್ಳರಿದ್ದಾರೆ, ಎಚ್ಚರಿಕೆ, ಹಾಗೆ ಹೀಗೆಲ್ಲ. ಬಟ್ ಜನಗಳು ಅದನ್ನು ಅಷ್ಟು ಕೇಳೋದಿಲ್ಲ. ಮತ್ತು ನಾಳೆ ಕಳ್ಕೊಂಡ ಮೇಲೆ ಬಂದು ನಮ್ಮ ಜೊತೆ ಹೇಳ್ತಾರೆ. ಅವರಿಗೆ ನಮ್ಮಿಂದಾದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ವಿದ್ಯಾರ್ಥಿಗಳು ಕೂಡ ಹಾಗೆಯೇ. ಇದು ಬೆಳಿಗ್ಗೆ ಪಂಚಮಿ ದಿನ ಶುರು ಮಾಡ್ತೇವೆ, ಬೆಳಿಗ್ಗೆ 10 ಗಂಟೆಯಿಂದ. ಇವತ್ತು ರಾತ್ರಿ ಒಂದು 2 ಗಂಟೆ ಆಗ್ಬೋದು. ಪುನಃ ನಾಳೆ ಬೆಳಿಗ್ಗೆ ಒಂದು 5 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಕೆಲಸ ಮಾಡ್ತೇವೆ. ದೇವರ ಸೇವೆ ಅಷ್ಟೇ ಇದು. ನಾವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಚಂಪಾಷಷ್ಠಿಯ ಈ ಶುಭ ಸಂದರ್ಭದಲ್ಲಿ ಭಕ್ತರ ರೂಪದಲ್ಲಿ ಕಳ್ಳರು ವೇಷವನ್ನು ಧರಿಸಿ ಆಗಮಿಸುತ್ತಾರೆ. ಆದ್ದರಿಂದ ಭಕ್ತಾದಿಗಳು ತಮ್ಮ ಅಮೂಲ್ಯವಾದ ವಸ್ತುಗಳಾದಂತಹ ಹಣ, ಒಡವೆಗಳ ಕುರಿತು ಜಾಗರೂಕತೆ ವಹಿಸಬೇಕಾಗಿ ವಿನಂತಿ. ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಪರಶುರಾಮನ ಸೃಷ್ಟಿಯ 7 ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ಎಂದು ಇತಿಹಾಸ ಹೇಳುತ್ತದೆ. ಆ ಕಾಲದಿಂದಲೂ ಇದು ನಾಗಾರಾಧನೆಗೆ ಪ್ರಸಿದ್ಧಿಯಾಗಿತ್ತು. ಗುಪ್ತ ಕ್ಷೇತ್ರವೆಂಬ ಹೆಸರು ಸಹ ಇದಕ್ಕಿತ್ತು. ಸುಬ್ರಹ್ಮಣ್ಯ ಕ್ಷೇತ್ರ ಪೂರ್ವದಲ್ಲಿ ಕುಕ್ಕೆ ಪಟ್ಟಣವೆಂದು ಪ್ರಸಿದ್ಧಿ ಪಡೆದಿತ್ತು ಎಂದು ಶಾಸನಗಳಿಂದಲೂ ಗ್ರಂಥಗಳಿಂದಲೂ ತಿಳಿದು ಬರುತ್ತದೆ. ಆದಿಶಂಕರಾಚಾರ್ಯರು ದಿಗ್ವಿಜಯಕ್ಕಾಗಿ ಇಲ್ಲಿಗೆ ಬಂದು ಕೆಲವು ದಿನ ವಾಸ ಮಾಡಿದ್ದರು. ಅವರು ರಚಿಸಿದ ಸುಬ್ರಹ್ಮಣ್ಯ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಭಜೆ ಕುಕ್ಕೆ ಲಿಂಗಂ ಎಂದು ಈ ಕ್ಷೇತ್ರದ ಕುರಿತು ಉಲ್ಲೇಖವಿದೆ.
ತಮ್ಮ ಚಪ್ಪಲಿಗಳನ್ನು ಎಲ್ಲೆಂದರಲ್ಲಿ ಬಿಡದೆ ದೇವಳದ ಬಲಭಾಗದಲ್ಲಿರುವ ಚಪ್ಪಲಿ ಸ್ಟ್ಯಾಂಡ್ ಬಳಿ ಇಡಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲೆಂದರಲ್ಲಿ ಉಗುಳಬೇಡಿ. ದೇವಾಲಯದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ. ವೀಕ್ಷಕರೇ, ಕೇಳಿದ್ರಲ್ಲ, ಈ ಒಂದು ಷಷ್ಠಿ ಮಹೋತ್ಸವಕ್ಕೆ ಆಗಮಿಸುವಂಥ ಸಾವಿರಾರು ಅಥವಾ ಲಕ್ಷಾಂತರ ಭಕ್ತರಿಗೆ ವಿವಿಧ ಭಾಷೆಗಳಲ್ಲಿ ಮಾಹಿತಿಯನ್ನು ನೀಡುವಂಥ ಹೆಲ್ಪ್ ಡೆಸ್ಕ್ ಇದನ್ನು KSS ಕಾಲೇಜಿನ ವಿಭಾಗದವರು ನಿರ್ವಹಿಸ್ತಾ ಇದ್ದಾರೆ. ಸಕಾಲ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ಮಾಹಿತಿ ಕೇಂದ್ರದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.